ಹಲೋ ಎಲ್ರಿಗೂ ನಮಸ್ಕಾರ. ಎಂಥ ಬಾಲಿಂಗ್ ಗುರು ಆರ್ ಸಿ ಬಿದು. ಲಿಟ್ರಲಿ 49 ರೆಕಾರ್ಡ್ ಬ್ರೇಕ್ ಆಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. 13ಕ್ಕೆ 6 ಒಂದು ಸಲ ಹೋಗಿತ್ತು ಆವಾಗ. ಸೊ ಅದು ಆರ್ ಸಿ ಬಿ ಕಡೆನೇ ಉಳೀತು, ಯಾಕಂದರೆ 49 ಕ್ರಾಸ್ ಮಾಡೇ ಬಿಟ್ಟರು ಕೊನೆಗೂ ಡಿ ಸಿ ಅವರು. ಸೊ ಜಸ್ಟ್ ಮಿಸ್ ಅಂತಲೇ ಹೇಳ್ಬೋದು. ಲಿಟ್ರಲಿ 13ಕ್ಕೆ 6 ವಿಕೆಟನ್ನು ಕಳೆದುಕೊಂಡಿದ್ರು. ಸ್ವಲ್ಪ ಆರ್ ಸಿ ಬಿ ಟ್ರಿಕ್ನ ಮಿಸ್ ಮಾಡಿದ್ರ ಅಂತ ಖಂಡಿತವಾಗ್ಲೂ ಪ್ರಶ್ನೆ ಬರುತ್ತೆ. ಯಾಕಂದರೆ ಭುವಿ ಅಥವಾ ಹೆಜಲ್ವುಡ್ ಅವ್ರಿಗೆ ಆವಾಗಲೇ ಸ್ಪೆಲ್ಲನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ ಅದೊಂದು ರೆಕಾರ್ಡ್ ಆಗಿರ್ಲಿಕ್ಕೇನೋ 40ಕ್ಕೆ ಆಲ್ಔಟ್ ಆಗಿಬಿಡ್ತಿದ್ರೇನೋ ಡೆಲ್ಲಿ ಅಂತ ಸ್ಟ್ರಾಂಗಾಗಿ ಅನಿಸ್ತಿತ್ತು. ಸೊ ಶೆಫರ್ಡ್ ಮತ್ತು ರಫೀಕ್ ಸಲಾಮ್ ಅನಿಸುತ್ತೆ. ಸೊ ಅವರಿಗೆ ಮಿಡಲ್ ಓವರ್ಸಲ್ಲಿ ಸ್ವಲ್ಪ ರನ್ಸ್ ಬಂದಿರೋದ್ರಿಂದ 49 ಕ್ರಾಸ್ ಆಯಿತು. ಆದರೂ ಇರಲಿ, ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತಲೇ ಹೇಳ್ಬೋದು. ಸೊ ಒಂದು ಕ್ಷಣ ರೆಕಾರ್ಡ್ ಬ್ರೇಕ್ ಆಗ್ತಿತ್ತೇನೋ ಅಂತ ಅನಿಸಿದ್ದು ಮಾತ್ರ ನಿಜ. ಸೊ ನಿಮ್ಮೆಲ್ರಿಗೂ ಅದೇ ರೀತಿ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಟ್ರೈಟ್ ಅವೇ ಮ್ಯಾಚ್ನ ಬಗ್ಗೆ ಬರೋದಾದರೆ ಭುವನೇಶ್ವರ್ ಕುಮಾರ್ ಮತ್ತು ಹೇಜಲ್ವುಡ್ ಅವರಿಂದ ಬೆಂಕಿ ಬಿರುಗಾಳಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಸೊ ಲಿಟ್ರಲಿ ಯಾವ ಕಡೆ ಸ್ವಿಂಗ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗಿಲ್ಲ ಬ್ಯಾಟ್ಸ್ಮನ್ಸ್ಗೆ, ಆ ಥರ ಕಾಟ ಕೊಟ್ಟರು. ಭುವನೇಶ್ವರ್ ಕುಮಾರ್ ಲೆಜೆಂಡ್ ಅಂತಲೇ ಹೇಳ್ಬೋದು, ನೆಕ್ಸ್ಟ್ ಲೆವೆಲ್ ಬೌಲಿಂಗು. ಸೊ ಎಲ್ಲ ಮ್ಯಾಚ್ನಲ್ಲೂ ಈ ಥರ ಸ್ವಿಂಗ್ ಬಾಲಿಂಗ್ ನೋಡೋದಕ್ಕೆ ಸಿಗ್ತಾಯಿದೆ. ಎಸ್ಪೆಷಲಿ ಈ ಥರ ಬ್ಯಾಟಿಂಗ್ ಪಿಚ್ಗಳಲ್ಲೂ ಈ ಥರ ಬಾಲಿಂಗನ್ನು ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಮಾಡ್ತಾರೆ ಸಾಹಿಲ್ ಪರಕ್ ಅವ್ರನ್ನ ಬೋಲ್ಡ್ ಮಾಡೋ ಮುಖಾಂತರ ಇನ್ ಸ್ವಿಂಗಿಂಗ್ ಯಾರ್ಕರು ಬೋಲ್ಡ್ ಮಾಡ್ತಾರೆ. ಸಖತ್ತಾಗಿರೋ ಬಾಲ್ ಆಗಿತ್ತು. ಅದಾದ ಬಳಿಕ 1 ಓವರ್ ಮುಗಿಯುತ್ತೆ. ಆಮೇಲೆ ಜಾಶ್ ಹೇಜಲ್ವುಡ್ ಬಂದು ಸ್ಟ್ರೈಟ್ ಅವೇ ವಿಕೆಟ್ ಮೇಲೆ ವಿಕೆಟ್ ತೆಗಿತಾರೆ. ಫಸ್ಟು KL ರಾಹುಲ್ ಅವರ ವಿಕೆಟ್ ಒಂದು ಸರ್ಪ್ರೈಸಿಂಗ್ ಬೌನ್ಸರ್ ಮುಖಾಂತರ ತೆಗೆದರೆ, ಅದಾದ ಬಳಿಕ ಸಮೀರ್ ರಿಜ್ವಿ ಅವ್ರನ್ನ ಒಂದು ಬ್ಯೂಟಿಫುಲ್ ಔಟ್ ಸ್ವಿಂಗರ್ ಮುಖಾಂತರ ಔಟ್ ಎತ್ತಾರೆ. ಇನ್ನು ಅದಾದ ಬಳಿಕ ಅಷ್ಟಾದಮೇಲೂ ಕೂಡ ನಿಲ್ಲೋದಿಲ್ಲ. ಭುವಿ ಮತ್ತು ಸ್ಟಬ್ಸ್ ಅವರ ವಿಕೆಟನ್ನು ತೆಗಿತಾರೆ. ಹಾಗೆಯೇ ಅಕ್ಷರ್ ಪಟೇಲ್ ಅವರ ವಿಕೆಟನ್ನು ಕೂಡ ತೆಗಿತಾರೆ. ಇನ್ನು ಜೋಸ್ ಹೇಜಲ್ವುಡ್, ನಿತೀಶ್ ರಾಣಾ ಅವರ ವಿಕೆಟ್ ಕೂಡ ತೆಗಿತಾರೆ. ಸೊ ಇದರೊಂದಿಗೆ 8 ರನ್ಗೆ 6 ವಿಕೆಟನ್ನು ಕಳೆದುಕೊಂಡಿರ್ತಾರೆ ಒಂದು ಹಂತದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ನಾನು ಆವಾಗಲೇ 13ಕ್ಕೆ 6 ಅಂತ ಹೇಳಿದ್ದೆ, 8ಕ್ಕೆ 6 ಹೋಗಿತ್ತು ಡಿ ಸಿ ಒಂದು ಹಂತದಲ್ಲಿ. ಸೊ 8ಕ್ಕೆ 6 ಬಿದ್ದಾಗ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದನ್ನೇ ಥಿಂಕ್ ಮಾಡಿದ್ದು, ನಮ್ಮ 49 ರೆಕಾರ್ಡ್ ಏನಿದೆ ಖಂಡಿತವಾಗ್ಲೂ ಇವತ್ತು ಬ್ರೇಕ್ ಆಗೋದಕ್ಕಿದೆ ಅಂತ. ಸೊ ಅದೇ ರೀತಿ ಥಿಂಕಿಂಗ್ ಬರೋದು ಸಹಜನೇ, ಯಾಕಂದರೆ 8ಕ್ಕೆ 6 ವಿಕೆಟ್ ಕಳೆದುಕೊಂಡಿತ್ತು. ಮಿಲ್ಲರ್ ಒಬ್ಬರೇ ಅನುಭವಿ ಬ್ಯಾಟರ್ ಇದ್ದಿದ್ದು. ಸೊ ಆವಾಗಲೇ ಇಂಪ್ಯಾಕ್ಟಾಗಿ ಅಭಿಷೇಕ್ ಪೊರೆಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಅಭಿಷೇಕ್ ಪೊರೆಲ್ ಮತ್ತು ಮಿಲ್ಲರ್ ಅವರ ನಡುವೆ ಒಂದು ಸಣ್ಣದಾಗಿರೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಇದು 49 ಕ್ರಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. 35 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಸೊ ಸ್ವಲ್ಪ ಟ್ರಿಕ್ ಮಿಕ್ಸ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ರಜತ್ ಪತಿದಾರ್ ಅವರು. ಯಾಕಂದರೆ ಹೇಜಲ್ವುಡ್ ಅಥವಾ ಭುವಿ ಇಬ್ಬರಲ್ಲಿ ಒಬ್ಬರಿಗೆ 4 ಓವರ್ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ಹಾಕಿಸ್ಬೋದಿತ್ತ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಶೆಫರ್ಡ್ ಅವರ ಬದಲು ಕೃನಾಲ್ ಪಾಂಡ್ಯ ಅಥವಾ ಸುಯಾಶ್ ಶರ್ಮಾ ಇಬ್ಬರಲ್ಲಿ ಒಬ್ಬರನ್ನ ತರ್ಬೋದಿತ್ತು ಅಂತ ಅನಿಸ್ತು. ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನೇ ಆಗಲಿ, ಸೊ ಕೊನೆಯಲ್ಲಿ ಮಿಲ್ಲರ್ ಅವ್ರನ್ನ ರಫೀಕ್ ಸಲಾಮ್ ಔಟ್ ಮಾಡ್ತಾರೆ. ಹಾಗೆಯೇ ಜೇಮಿಸನ್ ಅವರು ಕೃನಾಲ್ ಪಾಂಡ್ಯ ಅವ್ರಿಗೆ ಔಟ್ ಆದರೆ, ಕುಲ್ದೀಪ್ ಯಾದವ್ ಸುಯಾಶ್ ಶರ್ಮಾ ಅವ್ರಿಗೆ ಔಟ್ ಆಗ್ತಾರೆ. ಸೊ ಸ್ವಲ್ಪ ಬಾಲ್ಸನ್ನು ಕೂಡ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಭುವನೇಶ್ವರ್ ಕುಮಾರ್ 3 ಓವರ್ಗೆ 5 ರನ್ ನೀಡಿ 3 ವಿಕೆಟ್ ಪಡೆದರೆ, ಹೇಜಲ್ವುಡ್ 3 ಓವರ್ 3 ಬಾಲ್ 12 ರನ್ ನೀಡಿ 4 ವಿಕೆಟನ್ನು ಪಡೀತಾರೆ. ಸೊ ಶೆಫರ್ಡ್ ಮತ್ತು ರಫೀಕ್ ಸಲಾಮ್ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಇವತ್ತು. 2 ಓವರ್ 21 ರನ್ ನೀಡಿದ್ದಾರೆ ಇಬ್ಬರು ಕೂಡ. ಸುಯಾಶ್ ಶರ್ಮಾ 4 ಓವರ್ ಕೇವಲ 7 ರನ್ ನೀಡಿ 1 ವಿಕೆಟನ್ನು ಪಡೆದಿದ್ದಾರೆ. ಕೃನಾಲ್ ಪಾಂಡ್ಯ ಕೂಡ 2 ಓವರ್ 9 ರನ್ ನೀಡಿ 1 ವಿಕೆಟ್ ಪಡೆದಿದ್ದಾರೆ. ಸೊ 75 ರನ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಇದರ ಮೂಲಕ ಆಲ್ಔಟ್ ಆಗ್ತಾರೆ. 76 ರನ್ಗಳ ಸುಲಭ ಟಾರ್ಗೆಟ್ ಆರ್ ಸಿ ಬಿಗೆ ಇರುತ್ತೆ. ಜೇಕೊಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ನಲ್ಲಿ ಸಖತ್ತಾಗಿಯೇ ಓಪನಿಂಗ್ ಮಾಡ್ತಾರೆ. ಸೊ ಇನ್ನೇನು ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಾ ಇದ್ರು ಜೇಕೊಬ್ ಬೆಥೆಲ್ ಅವರು. ಸೊ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ. ನಟರಾಜನ್ ಅವರಿಂದ ಒಂದು ಬ್ರಿಲಿಯಂಟ್ ಕ್ಯಾಚ್ ಬರುತ್ತೆ. ಸೊ ಇದರೊಂದಿಗೆ 26ಕ್ಕೆ 1 ವಿಕೆಟ್ ಕಳೆದುಕೊಂಡಿರ್ತಾರೆ. ಅಷ್ಟೊತ್ತಿಗೆ ದೇವದತ್ ಪಡಿಕ್ಕಲ್ ಅವರ ಆಗಮನ ಆಗುತ್ತೆ. ಕ್ಲಾಸಿಕಲ್ ಶಾಟ್ಸ್ ಮುಖಾಂತರ ಮತ್ತೊಮ್ಮೆ ಗಮನ ಸೆಳೀತಾರೆ ದೇವದತ್ ಪಡಿಕ್ಕಲ್ ಅವರು. ಕೇವಲ 13 ಬಾಲ್ನಲ್ಲೇ 34 ರನ್ ನೋಡಿದ್ದಾರೆ. 3 ಬೌಂಡ್ರಿ ಹಾಗೂ 3 ಸಿಕ್ಸ್ ಇತ್ತು. ಬೆಂಡೆತ್ತಿದ್ರು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಕೂಡ 2 ಸಿಕ್ಸ್ ಹೊಡೆಯುವ ಮುಖಾಂತರ ಮ್ಯಾಚನ್ನು ಮುಗಿಸ್ತಾರೆ. 15 ಬಾಲ್ನಲ್ಲಿ 23 ರನ್. ವಿರಾಟ್ ಕೊಹ್ಲಿ ಕೂಡ ನಾಟ್ಔಟ್ ಆಗಿ ಉಳಿತಾರೆ. ಸೊ ಇದರೊಂದಿಗೆ ಬೆಂಕಿ ಜಯ ಅಂತಲೇ ಹೇಳ್ಬೋದು. ಸೊ ಇದು ಮ್ಯಾಚ್ ಅಂತಲೇ ಅನಿಸ್ಲಿಲ್ಲ, ಮತ್ತೊಮ್ಮೆ ಬೇಗನೆ ಮುಗೀತಿತ್ತು ಅಂತಲೇ ಅನಿಸ್ತು. ಸೊ ಹಾಗಾಗಿ ಆರ್ ಸಿ ಬಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಖುಷಿಯಾಗಿರ್ತಾರೆ ಈ ಮ್ಯಾಚ್ನ ಬಳಿಕ ಅಂತಲೇ ಹೇಳ್ಬೋದು. ಸೊ ರನ್ ರೇಟ್ನಲ್ಲಿ ಆ ಲೆವೆಲ್ಗೇನೂ ಜಂಪ್ ಇದ್ದ ಹಾಗೆ ಕಾಣಲಿಲ್ಲ, ಆದರೂ ಕೂಡ ಒಂದು ಬೆಂಕಿ ಮ್ಯಾಚ್ ಸಿಕ್ಕಿದೆ. 1.9 ಆಗಿದೆ ಆರ್ ಸಿ ಬಿಯ ರನ್ ರೇಟು. ಸೊ
8ರಲ್ಲಿ 6 ವಿನ್ ಆಗಿದ್ದಾರೆ. RCB ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ. ಇದೇ ರೀತಿ ಕಂಟಿನ್ಯೂ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಿಸ್ತು ಇವತ್ತಿನ ಮ್ಯಾಚ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.